ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ 31ನೇ ತಾರೀಕು OTTಯಲ್ಲಿ 4 ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಹಿಂದಿಯಲ್ಲಿ ಆಗ್ತಾ ಇಲ್ಲ. ಒಂದಿಷ್ಟು ಮಂದಿಗೆ ಪ್ರಶ್ನೆಗಳು ಮೂಡಿರಬಹುದು, ಯಾಕೆ ಹಿಂದಿಯಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ಉತ್ತರ, ಹಿಂದಿಯಲ್ಲೊಂದು ರೂಲ್ಸ್ ಇದೆ. ಆ ಸಿನಿಮಾ ರಿಲೀಸ್ ಆಗಿ 8 ವಾರಗಳ ಬಳಿಕವಷ್ಟೇ OTTಯಲ್ಲಿ ರಿಲೀಸ್ ಆಗಬೇಕು ಅಂತ. ಆದರೆ ನಮ್ಮ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಈ ರೂಲ್ಸ್ ಇಲ್ಲ. ಹೀಗಾಗಿ ಕಾಂತಾರ ಸಿನಿಮಾ 4 ವಾರ ಪೂರೈಸುವಷ್ಟರಲ್ಲಿ OTTಗೆ ಎಂಟ್ರಿ. 31ನೇ ತಾರೀಕು ಈ ಸಿನಿಮಾ OTTಗೆ ಎಂಟ್ರಿ ಕೊಡ್ತಾ ಇದೆ. ಹಿಂದಿಯಲ್ಲಿ ಮಾತ್ರ 8 ವಾರಗಳ ಬಳಿಕ. ಇನ್ನೊಂದು ಮಾಹಿತಿಯ ಪ್ರಕಾರ PVR ಹಾಗೆ ಐನಾಕ್ಸ್ ಸಿನಿಮಾ ಸಂಸ್ಥೆಯ ಜೊತೆಗೆ ಚಿತ್ರತಂಡ ಒಪ್ಪಂದ ಮಾಡಿಕೊಂಡಿದೆಯಂತೆ. ಎಲ್ಲ ಭಾಷೆಗಳನ್ನು 4ನೇ ವಾರದ ಬಳಿಕ ನಾವು OTTಗೆ ಕೊಡ್ತೀವಿ, ಹಿಂದಿಯನ್ನು ಕೊಡಲ್ಲ ಅಂತ. ಅಲ್ಲ ಸ್ವಾಮಿ, PVR ಚಿತ್ರಮಂದಿರ ಏನು ಕೇವಲ ಉತ್ತರ ಭಾರತೀಯರಿಗೆ ಅಷ್ಟೇನಾ? ಕೇವಲ ಹಿಂದಿ ಭಾಷಿಗರಿಗೆ ಅಷ್ಟೇನಾ? ಯಾಕೆ ದಕ್ಷಿಣ ಭಾರತದಲ್ಲಿ ಇಲ್ವಾ? ಕನ್ನಡ, ತಮಿಳು, ತೆಲುಗು, ಮಲಯಾಳವನ್ನ ಕೂಡ ಇದೇ ರೀತಿ ಒಪ್ಪಂದ ಮಾಡಬೇಕಿತ್ತು. ಯಾಕೆ ಆಗಲ್ಲ? ಯಾಕೆ ಬರೀ ಉತ್ತರ ಭಾರತ ಅಷ್ಟೇ? ಯಾಕೆ ಬರೀ ಹಿಂದಿ ಅಷ್ಟೇ? ಇಲ್ಲಿ ನಾವು ಕೊಡ್ತಿರೋದು ಪೇಪರಾ? ದುಡ್ಡೇ ತಾನೆ. ಹಿಂದಿಗೊಂದು ನ್ಯಾಯ, ದಕ್ಷಿಣ ಭಾರತದ ಭಾಷೆಗಳ ಸಿನಿಮಾಗಳಿಗೊಂದು ನ್ಯಾಯ. ಮೊದಲು ಕಾಂತಾರ ಸಿನಿಮಾ ಯಾವ ಮಣ್ಣಿನ ಸಿನಿಮಾ ಅಂತ ತಿಳ್ಕೊಳ್ಳಿ. ನಮ್ಮ ಮಣ್ಣಿನ ಭಾಷಾ ಸಿನಿಮಾದ ದುಡ್ಡು ಆಗುತ್ತೆ, ನಮ್ಮ ಭಾಷೆ ಬೇಡ. ಯಾಕೆ? ನಾರ್ತಲ್ಲಿ ದುಡ್ಡು ಮಾಡ್ಕೊಳ್ಳೋಣ ಅಂತನಾ? ಸೌತಲ್ಲಿ ದುಡ್ಡಾಗಲ್ವಾ ಪೇಪರ್ ಕೊಡ್ತಾ ಇರೋದು ನಾವು? ಬರೀ ಹಿಂದಿ ಸಿನಿಮಾ, ಹಿಂದಿ ಸಿನಿಮಾ, ಹಿಂದಿ ಸಿನಿಮಾ. ಮತ್ತೆ ನಾವುಗಳೇನು ಹಂದಿಗಳ? ನಮ್ಮವರು ಕೂಡ ಅಷ್ಟೇ, ಸ್ವಲ್ಪ ಭಾಷಾಭಿಮಾನ ಇರಬೇಕು. ಅಲ್ಲ, ಕನ್ನಡ ಭಾಷೆಗೋಸ್ಕರನೇ ಸಿನಿಮಾ ಮಾಡಿದ್ದಾರೆ, ಆದರೆ ಬಿಸ್ನೆಸ್ ಆಗಿ ನೋಡ್ತಾ ಇದ್ದಾರೆ ಅಷ್ಟೇ. ಸ್ವಲ್ಪ ಸೆಂಟಿಮೆಂಟ್ ಆಗಿ ನೋಡಿ. ಅಷ್ಟು ಬೇಗ ಅದು ಯಾಕೆ OTT ಕೊಡಬೇಕು? ಮೊನ್ನೆ ಭಾನುವಾರ ಈ ಸಿನಿಮಾದ ಕಲೆಕ್ಷನ್ 10 ಕೋಟಿ ರೂಪಾಯಿ. ಇನ್ನೊಂದು 25 ದಿನ ಈ ಸಿನಿಮಾ ಪ್ರದರ್ಶನ ಆಗ್ತಾ ಇದ್ರೆ 10 ಬಿಟ್ಟಾಕಿ ಸ್ವಾಮಿ, ದಿನಕ್ಕೆ 5 ಕೋಟಿಯ ತರ ಹತ್ರ ಒಂದು 100ರಿಂದ 150 ಕೋಟಿ ಕಲೆಕ್ಷನ್ ಆದ್ರೆ ಆಗ್ತಿತ್ತಾ? ನೀವಲ್ಲಿ OTTಗೆ ಕೊಟ್ಟಿದ್ದು ಎಷ್ಟು? 120 ಕೋಟಿ. ಅದು ಇಲ್ಲೇ ಬರ್ತಿತ್ತಲ್ಲ. ಹಾಗಂತ OTTಲಿ ದುಡ್ಡೇ ಬರ್ತಾ ಇರಲಿಲ್ವಾ? 8 ವಾರಗಳ ಬಳಿಕ ಮತ್ತಾದ್ರೂ ಬರ್ತಾ ಇತ್ತಲ್ಲ. ಏನ ಅಂತ ಹೇಳಿದ್ರು ಒಂದು 60ರಿಂದ 70 ಕೋಟಿದು ಬಂದೇ ಬರ್ತಾ ಇತ್ತು. ಆಯ್ತಲ್ಲ, ಅಲ್ಲಿಂದ ಅಲ್ಲಿಗೆ ಮ್ಯಾಚು. ಒಂದಿಷ್ಟು ಚಿತ್ರಮಂದಿರದವರು ಉಳಿತಾ ಇದ್ರು. ಚಿತ್ರಮಂದಿರ ಅಂತಂದ್ರೆ ಬರೀ ಚಿತ್ರಮಂದಿರವಷ್ಟೇ ಅಲ್ಲ, ಕಾರ್ ಪಾರ್ಕಿಂಗ್ ಇಂದ ಹಿಡಿದು ಟೀ, ಕಾಫಿ, ಬೇಕರಿ ತಿಂಡಿ ಎಲ್ಲನೂ. ಹೊರಗಡೆ ಬರಬೇಕಾದ್ರೆ ಆ ಕಡ್ಲೆ ಬೀಜ ಮಾರ್ತಾರಲ್ಲ, ಅವರು ಕೂಡ ಇದರಿಂದ ಬದುಕ್ತಾ ಇದ್ರು. ಎಲ್ಲವನ್ನ ಎತ್ತಿ ಮೂಲೆಯಲ್ಲಿ ಹಾಕಿದ್ರಿ. OTTಗೆ ಎಂಟ್ರಿ ಕೊಡ್ತು. ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದವರ ಹಣೆ ಬರೋ ಇಷ್ಟೇ. ಎಲ್ಲೆಲ್ಲಿಂದ ನಾರ್ತ್ ಇಂದ ಬರ್ತಾರೆ, ನಮ್ಮನ್ನ ಜಸ್ಟ್ ಬಿಸ್ನೆಸ್ ಆಗಿ ನೋಡ್ತಾರೆ. ನಮ್ಮವರು ಅದಕ್ಕೆ ಸರಿಯಾಗಿ ಸಾಥ್ ಕೊಡ್ತಾರೆ. ಅವರಲ್ಲಿ ಒಪ್ಪಂದ, ನಮ್ಮಲ್ಲಿ ಏನಿಲ್ಲ. ನಮ್ಮವರಿಗೂ ಈ ಕಡೆ ಭಾಷೆನೂ ಬೇಡ, ಆ ಕಡೆ ಅವರಿಗೆ ಭಾಷೆ ಅಗತ್ಯನೂ ಇಲ್ಲ. ಹಿಂದಿಗೆ ಒಪ್ಪಂದ ಅಂತೆ, 8 ವಾರಗಳ ತನಕ ರಿಲೀಸ್ ಇಲ್ಲ ಅಂತ. ಮತ್ತೆ ನಾವೇನ್ ಮಾಡಿದ್ವಿ? ಮೊದಲೇ OTTಗೆ ಬಂದ್ರೆ ನಮ್ಮವ್ರು ಯಾರು ಇನ್ನು ಸಿನಿಮಾ ನೋಡ್ತಾರೆ? ಇಲ್ಲ. ಯಾವಾಗ ಅನೌನ್ಸ್ ಆಯ್ತು ಆಮೇಲೆ ಸಿನಿಮಾದ ಕಲೆಕ್ಷನ್ ತುಂಬಾನೇ ಡೌನ್ ಆಗಿದೆ. ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಹೋಗ್ತಾ ಇಲ್ಲ. ಕಾರಣ ಏನು? ಇದೆ ತಾನೆ. ಚಿತ್ರಮಂದಿರದವ್ರು ಏನ್ ಮಾಡ್ಬೇಕು ಹಂಗಾದ್ರೆ? ಒಟ್ಟಾರೆಯಾಗಿ ಹೇಳೋದಾದ್ರೆ OTTಯಲ್ಲಿ ಹಿಂದಿ ಅವತರಣಿಕೆಯ ಕಾಂತಾರ ಸ್ಟ್ರೀಮಿಂಗ್ ಆಗೋದಿಲ್ಲ. ಅದಕ್ಕೆ ಕಾರಣ ಈಗಾಗಲೇ ಇರುವಂತಹ ಬಾಲಿವುಡ್ನ ಒಪ್ಪಂದ. 8 ವಾರಗಳ ಬಳಿಕ ಈ ಸಿನಿಮಾ OTTಯಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ. ನಮಸ್ಕಾರ.